ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವೆಡ್ನೆಸ್ಡೇ ಈವ್ನಿಂಗ್ ಆಲ್ಮೋಸ್ಟ್ ಒಂದು 5:30ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫ್ರೀ ಆಗಿದ್ವಿ, ಹಾಗಾಗಿ ಸೊ ಮನೆ ಹತ್ರ ಇರೋ ಪಾರ್ಕ್ಗೆ ಪಾಪನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಸೊ ಅವಳು ತುಂಬ ಇಷ್ಟಪಡ್ತಾಳೆ. ಸೊ ಆಟ ಆಡೋದೆಲ್ಲ ಅವಳಿಗೂ ಸ್ವಲ್ಪ ಆಟ ಆಡಿಸ್ಬಿಟ್ಟು ನಮಗೂ ಸ್ವಲ್ಪ ಹೊರಗಡೆ ಬಂದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಮನೆ ಹತ್ರ ಇರೋ ಪಾರ್ಕ್ಗೆ ಬಂದಿದ್ವಿ. ಚಿನ್ನಮ್ಮ ಅದು ಎಲ್ಲ ಕರ್ಕೊಂಡು ಬಂದಿರೋರು ಚಿನ್ನಮ್ಮ ಸಂಜೆ 5:30 ಹಂಗೆ ಬಂದಿದ್ವಿ. ಸೊ ಸಂಜೆ 5:30 ಅನ್ನೋಂಗೆ ಇರಲಿಲ್ಲ, ಅಷ್ಟು ಬಿಸಿಲಿತ್ತು. ಬಟ್ ಇನ್ನೇನು ಮಾಡೋಕ್ಕಾಗತ್ತೆ, 6ಗೆ ಕ್ಲೋಸ್ ಅಂತ ಇತ್ತು. ಸೊ ಹಾಗಾಗಿ ಇನ್ನೇನು ಒಂದು ಸ್ವಲ್ಪ ಹಾಫ್ ಆನ್ ಅವರ್ ಅಷ್ಟು ಇದ್ದರೆ ಸಾಕು ಅಂತ ಹೇಳಿಬಿಟ್ಟು ಬಂದಿದ್ವಿ. ಸೊ ನಮ್ಮ ಮಗಳು ಜನಗಳ ಜೊತೆ ಬೆರೆಯೋಕ್ಕೆ ತುಂಬ ಇಷ್ಟಪಡ್ತಾಳೆ, ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು. ಸೊ ಅವಳೊಬ್ಬಳೇ ಆಟ ಸಾಮಾನು ಜೊತೆ ಆಡೋದಕ್ಕಿಂತ ಸೊ ಈ ಥರ ಜನಗಳ ಕಾಂಟ್ಯಾಕ್ಟಲ್ಲಿ ತುಂಬ ಇಷ್ಟಪಡ್ತಾಳೆ. ಸೊ ಹಾಗಾಗಿ ಹೊರಗಡೆ ಕರ್ಕೊಂಬಂದ್ರೆ ಅವ್ರಿಗೂ ನೋಡ್ದಂಗೆ ಆಗುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಕರ್ಕೊಂಡು ಬಂದಿದ್ವಿ. ಇಲ್ಲ ಬಂಗಾರಿ, ಹಾಯ್, ಹತ್ತು ಮೇಲೆ ಮೇಲತ್ತು. ಹೊಡ್ಬೋ ಓಡಿ ಬತ್ತು ಓಡಿ ಬತ್ತು ಓಡಿ ಬತ್ತು ಓಡಿ ಬತ್ತು ಓಡಿ ಬತ್ತು. ಕಚ್ಕೊಂತದ ಅಲ್ಲಿ ಹಾ ನೀನೇ ಬರ್ಬೇಕು. ಕಂಪನಿ ಚೇಂಜ್ ಇದೆ. ಸಿಗುತ್ತಾ ಸರ್? ಯಾವ ಬರ್ತೀವಿ? ಕಿತ್ತಾಕ್ಬಿಡ್ದದು, ಆಮೇಲೆ ನಾವೇ ತಗೊಂಡ್ಬಿಟ್ಟು. ಎಲ್ಲಿ ಹಂಗಾರೆ ಬೇಡ, ಅದು ಇದು ಹಾಕು, ಪಿಂಕ್ ಹಾಕು. ಸ್ವಲ್ಪ ಇಡ್ತೀರಿ, ಇದು ಮಾಡಿದ್ರೆ ಸಾಕು. ಹಾ ಹಾಕಿಸ್ಕೊಳ್ಳಲ್ಲ ಅದು. ಇದು ರೆಡ್ ಹಾಕು ನೋಡೋಣ. ದೊಡ್ಡ ಒಂದು ಹಾಕ್ಸ್ಕೊಳ್ಳಲ್ವಲ್ಲೇ. ಆಯ್ತು, ಲಾಸ್ಟ್ ಬ್ಲ್ಯಾಕ್ ಹಾಕು ನೋಡೋಣ ಹೆಂಗೆ ಕಾಣುತ್ತೆ. ಕೈ ಕಡೆ ಅಯ್ಯೋ ಪೋಲಿ, ಕೈ ಹಿಡ್ಕೊಂಡ್ಬಿಟ್ಟಿದ್ಯಲ್ಲ, ಹಿಂಸೆ ಆಗ್ತೈತೆ ಒಳಗೆ. ಇದು ಎತ್ತು ಬಿಡಿ. ಈಗ ನಿಮ್ಮ ಅಪ್ಪ ಅಂತ ನೋಡಲ್ಲಿ ಹೊಡೆದ ಹಾಕ್ಬಿಡ್ತೇನೆ.
ಹಿಂಗೋಳು ಯಾವ ಪ್ರಾಣಿ ನೋಡಿದ್ಲು ಮಮ್ಮಿ ಪಾಪ ಅನ್ಬೇಕಷ್ಟೇ ಆಮೇಲೆ ಏನ್ ಮದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತು ಥರ್ಸ್ಡೇ ಮಾರ್ನಿಂಗ್ ಅಂದ್ರೆ ಆಲ್ಮೋಸ್ಟ್ 11:30 ಆಗಿದೆ. ಇನ್ನೇನು ಆಫ್ಟರ್ನೂನ್ ಆಗ್ತಾ ಬಂತು. ಸೊ ನಿನ್ನೆ ಮನೆಗೆ ಬಂದಾದ್ಮೇಲೆ ಊಟ ಮಾಡ್ಕೊಂಡು ಜಸ್ಟ್ ಮಲಗಿದ್ದಷ್ಟೇನೆ. ಸೊ ನಾನು ಅದಕ್ಕೇನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಮಗಳಿಗೆ ಪ್ರಾಣಿಗಳಂದ್ರೆ ತುಂಬಾ ಇಷ್ಟ. ಸೊ ಅದ್ರಲ್ಲೂ ಜಾಸ್ತಿ ಅವಳು ನಾಯಿ ಮತ್ತೆ ಹಸು ನೋಡ್ತಾ ಇರ್ತಾಳೆ. ಸೊ ಬೌ ಮತ್ತೆ ಅಂಬ ಏನ್ ನೋಡಿದ್ರು ಬೌ ಅಂಬ ಅಂತಾನೆ ಅಂತ ಇರ್ತಾಳೆ. ಸೊ ನೆನ್ನೆ ಜಸ್ಟ್ ಹೀಗೆ ನೋಡ್ತಾ ಇರ್ಬೇಕಾದ್ರೆ ಅಲ್ಲಿ ಪ್ರಾಣಿಗಳದ್ದು ವಿಡಿಯೋ ಪಾಸ್ ಆದ ತಕ್ಷಣ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದ್ಲು. ಸೊ ಅದಕ್ಕೆ ಎಲ್ಲಾನು ಅವಳಿಗೆ ಇಲ್ಲೇ ಕೂತಿದ್ದಾಳೆ, ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಈಗ ಬಬ್ಬ ಅಂತೆ. ಸೊ ಅದಕ್ಕೆ ಸ್ವಲ್ಪ ಅವಳಿಗೆ ತೋರಿಸ್ತಾ ಇದ್ವಿ. ಸೊ ಯೂಶಲಿ ಮಕ್ಕಳು 1.5 year ವರ್ಗು ಯಾವುದೇ ರೀತಿಯ ಸ್ಕ್ರೀನ್ ಟೈಮ್ ನ ನಾವು ಕೊಡಬಾರ್ದು. ಬಟ್ ನೆನ್ನೆ ಏನೋ ಎಕ್ಸೈಟ್ ಆಗಿದ್ ನೋಡಿ ನಾವೇ ಸ್ವಲ್ಪ ತೋರಿಸಿದ್ವಿ, ಅಷ್ಟೇ ನೋಡಿದ್ದ ಅವಳು. ಆಮೇಲೆ ನೋಡ್ಲಿಲ್ಲ. ಸೊ ಅವಳಿಗೆ ಟಿವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇನ್ನೂ ಅಷ್ಟು ಹುಚ್ಚಿಲ್ಲ ಅವಳಿಗೆ. ನಿನ್ನೆ ಶಾಪಿಂಗ್ ಹೋಗಿ ಬಂದ್ವಿ. ನಿನ್ನೆ ಶಾಪಿಂಗ್ ಹೋಗಿದ್ದು ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಅವಳಿಗೆ ಟೂತ್ ಬ್ರಷ್ ನ ಪರ್ಚೇಸ್ ಮಾಡ್ಬೇಕಿತ್ತು. ಸೊ ಆನ್ಲೈನ್ ಅಲ್ಲೂ ತುಂಬಾ ನೋಡಿದೆ, ಬಟ್ ನಾನು ಡೈರೆಕ್ಟ್ ಹೋಗಿ ಇನ್ನೂ ಕೆಲವೊಂದು ಬೇರೆ ಆಪ್ಷನ್ಸ್ ಇದೆಯಾ ಅಂತೆಲ್ಲ ನೋಡ್ಕೊಂಡು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ಬೇಕಿತ್ತು ಅನ್ಕೊಂಡೆ ಹೋಗಿದ್ದು. ಸೊ ಅದ್ರ ಬಗ್ಗೆನೆ ನಾನು ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯನ ನಿಮ್ ಜೊತೆ ಶೇರ್ ಮಾಡ್ಬೇಕಿತ್ತು. ಸೊ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಮಕ್ಕಳಿಗೆ ಯಾವಾಗಿಂದ ನಾವು ಬ್ರಷ್ ಮಾಡ್ಬೇಕು, ಸೊ ಬ್ರಷ್ ಮಾಡಿದ್ರೆ ಯಾವ ತರ ಮಾಡ್ಬೇಕು, ಆಮೇಲೆ ಯಾವ ತರ ಬ್ರಷ್ ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಮಕ್ಕಳಿಗೆ, ಆಮೇಲೆ ಟೂತ್ ಪೇಸ್ಟ್ ನ ಯೂಸ್ ಮಾಡ್ಬೇಕಾ ಬೇಡವಾ, ಯಾವಾಗಿಂದ ಯೂಸ್ ಮಾಡ್ಬೇಕು, ಮಾಡಿದ್ರು ಯಾವ ತರ ಯೂಸ್ ಮಾಡ್ಬೇಕು. ಸೊ ಇನ್ನು ಹಲವಾರು ಕ್ವಶನ್ಸ್, ಡೌಟ್ಸ್ ಗಳೆಲ್ಲ ಇರುತ್ತೆ. ಸೊ ಎಲ್ಲದಕ್ಕೂ ಈ ವಿಡಿಯೋದಲ್ಲೇ ನಿಮ್ಗೆ ಆನ್ಸರ್ ಮಾಡೋಣ ಅಂತ ಹೇಳ್ಬಿಟ್ಟು, ಬ್ರಷಿಂಗ್ ಅಂತ ಹೇಳಿದ್ರೆ ಮಕ್ಕಳಿಗೆ ಯೂಶಲಿ ಹುಟ್ಟದಾಗಿಂದನೇ ಮಾಡ್ಬೇಕು. ಹುಟ್ಟದಾಗಿಂದ ಅಂತಂದ್ರೆ ಸೊ ನಾರ್ಮಲ್ ನೀವು ಬ್ರಷ್ ಅಲ್ಲ. ಸೊ ಯಾಕಂದ್ರೆ ಮಕ್ಳು ಗೊತ್ತಿರುತ್ತಲ್ಲ, ಹಾಲು ಕುಡಿತಾ ಇರ್ತಾರೆ. ಸೊ ಅಪ್ ಟು ಒಂದು 6 months ಅಂದ್ರೆ ಅವ್ರಿಗೆ ಹಲ್ಲು ಬರೋವರೆಗೂ ನಾರ್ಮಲ್ ಯಾವ್ದಾದ್ರು ಒಂದು ಕಾಟನ್ ಕ್ಲಾತ್, ಕ್ಲೀನ್ ಆಗಿರೋ ಕಾಟನ್ ಕ್ಲಾತ್, ನಿಮ್ ಕೈ ಕೂಡ ಕ್ಲೀನ್ ಆಗಿದ್ದು ಕಾಟನ್ ಕ್ಲಾತ್ ಕ್ಲೀನ್ ಆಗಿದ್ರೆ ಸೊ ಅದನ್ನ ನೀರಲ್ಲಿ ನೆನೆಸ್ಬಿಟ್ಟು ಬಾಯಿ ಅಥವಾ ಮತ್ತೆ ನಾಲ್ಗೆ ಏರಿಯಾ ಇದೆಲ್ಲ ಸೊ ಎಲ್ಲ ಒಂದ್ಸಲ ಕ್ಲೀನ್ ಮಾಡ್ಕೋಬೇಕು. ಯೂಶಲಿ ಸ್ನಾನ ಮಾಡಿಸ್ಬೇಕಾದ್ರೆ ದೊಡ್ಡವ್ರು ಮಾಡ್ತಾರೆ, ಬಟ್ ಕೆಲವು ಮಕ್ಕಳು ನುಂಗ್ಬಿಡ್ತಾರೆ, ಕೆಲವುಗೆಲ್ಲ ಚಿಕ್ಕ ಮಕ್ಳಿಗೆ ಗೊತ್ತಾಗಲ್ಲ. ಸೊ ಅಂತ ಕಾಟನ್ ಕ್ಲಾತ್ ಅಲ್ಲಿ ನೀಟಾಗಿ ಕ್ಲೀನ್ ಮಾಡಿದ್ರೆ ಸೊ ಅದು ಫುಲ್ ಸರೌಂಡಿಂಗ್, ಗಮ್ಸ್ ಆಗಿರ್ಬೋದು, ಟಂಗ್ ಆಗಿರ್ಬೋದು, ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಬ್ರಷಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ 6 months ಎಬೋ, ಅಂದ್ರೆ ಆಸ್ ಸೂನ್ ಆಸ್ ಮಕ್ಕಳಿಗೆ ಒಂದು ಹಲ್ ಬಂದ್ರು ಕೂಡ ನಾವು ಬ್ರಷಿಂಗ್ ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ಒಂದ್ ಹಲ್ ಬಂದ್ರು ಹಲ್ಲೇ ಅಲ್ವಾ ಅದು. ಸೊ ಅದು ತುಂಬಾ ಸೆನ್ಸಿಟಿವ್ ಇರುತ್ತೆ ಮಕ್ಳ ಹಲ್ಲು, ನನ್ಗೂ ಗೊತ್ತಿದೆ. ಸೊ ಕೆಲವರು ಕೇಳಿದ ತಕ್ಷಣ ಏನ್ ಚಿಕ್ಕ ಮಕ್ಳಿಗೆ ಬ್ರಷಿಂಗ್ ಅಂತ ಅನ್ಕೋಬಹುದು, ಬಟ್ ಹೌದು, ಹಲ್ಲುನೇ ಚಿಕ್ಕ ಎಳೆ ಮಕ್ಳದಾದ್ರೂ ಆಗ್ಲಿ ದೊಡ್ಡದಾದ್ರೂ ಆಗ್ಲಿ, ಬಟ್ ಸ್ವಲ್ಪ ಅದು ಸ್ಟ್ರೆಂಥನ್ ಆಗಿರುತ್ತೆ. ಇವು ಸ್ವಲ್ಪ ವೀಕ್ ಆಗಿರುತ್ತೆ. ಬೇಬಿ ಟೀತ್ ಗಳಲ್ವಾ, ಸೊ ತುಂಬಾ ಸ್ಮೂತ್ ಆಗಿರುತ್ತೆ. ಬಟ್ ಅದನ್ನ ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಮಾಡಿದ್ರೆ ನೀವು ಆರಾಮಾಗಿ ಬ್ರಷಿಂಗ್ ನ ಮಾಡ್ಬೋದು. ಸೊ ಹೇಳಿದ್ನಲ್ಲ, ಆಸ್ ಸೂನ್ ಆಸ್ ಒಂದು ಹಲ್ಲು ಬರಕ್ ಸ್ಟಾರ್ಟ್ ಆದಾಗಿಂದಾನೆ ಬ್ರಷಿಂಗ್ ನ ಸ್ಟಾರ್ಟ್ ಮಾಡ್ಬೋದು. ತುಂಬಾ ವೆರೈಟೀಸ್ ಗಳಿದೆ ಬ್ರಷಿಂಗ್ ಅಲ್ಲಿ. ನಾನು ಅವ್ರಿಗೆ ಇಷ್ಟು ದಿನ ಯಾಕೆ ಟೈಮ್ ತಗೊಂಡಿದ್ದು ಅಂದ್ರೆ ಒಂದು 2-3 ಬಂದ್ರೆ ನಮ್ಗೂ ಬ್ರಷ್ ಮಾಡ್ಸಕ್ಕೆ ಈಸಿ ಆಗತ್ತೆ. ಸೊ ಇಲ್ಲಿವರೆಗೂ ನಾನು ಅವ್ಳಿಗೆ ನಾರ್ಮಲ್ ಸ್ನಾನ ಮಾಡಿಸ್ಬೇಕಾದ್ರೆ ಏನ್ ನಾವು ಕ್ಲೀನ್ ಮಾಡ್ತೀವಿ ಕೈಯಲ್ಲಿ, ಅದನ್ನೇ ಕ್ಲೀನ್ ಮಾಡ್ಕೊಂಡು ನಾರ್ಮಲ್ ಕಾಟನ್ ಕ್ಲಾತ್ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಿದ್ದು. ಬಟ್ ಈಗ ಆಲ್ರೆಡಿ ಒಳಗೆ ಮೇಲ್ಗಡೆ 3, ಕೆಳಗಡೆ 2 ಬಂದಿದೆ. ಸೊ ಬ್ಯಾಕ್ ಸೈಡ್ ಎಲ್ಲ ನಾವು ನೀಟಾಗಿ ಕ್ಲೀನ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಅಂತ ಬ್ರಷ್ ಬೇಕೇ ಬೇಕು. ಸೊ ನಾನು ಪರ್ಚೇಸ್ ಮಾಡಿದ್ದು ಮಿಮಿ ಬ್ರ್ಯಾಂಡ್ದು ಈ ತರ ಬರುತ್ತೆ ಬ್ರಷ್. ಸೊ ಕಾಣಿಸ್ತಿದ್ಯಾ, ಈ ತರ ಬರುತ್ತೆ. ನಾನು ಓಪನ್ ಕೂಡ ಮಾಡಿರ್ಲಿಲ್ಲ, ಸೊ ನಿಮ್ಗೆ ತೋರಿಸ್ತಾನೆ ನಾನು ಓಪನ್ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಫಿಂಗರ್ ಬ್ರಷ್ ಚೆನ್ನಾಗಿದೆ, ಎಕ್ಸ್ಟ್ರಾ ಸಾಫ್ಟ್ ಇದೆ, BPA ಫ್ರೀ ಇದೆ, ಆಮೇಲೆ ಈಸಿ ಟು ಕ್ಯಾರಿ. ಇದನ್ನ ಕ್ಯಾರಿ ಮಾಡಕ್ಕೆ ಒಂದು ಹೋಲ್ಡರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನ್ಯೂ ಮಾಮ್ಸ್ ಗಳಿಗೆ ಗೊತ್ತಿರತ್ತೆ ಅಥವಾ ಮಾಮ್ಸ್ ಗಳಿಗೆ ಗೊತ್ತಿರತ್ತೆ ಮಿಮಿ ಬ್ರ್ಯಾಂಡ್ ಅವ್ರದ್ದು ಚೆನ್ನಾಗಿರತ್ತೆ ಅಂತ. ಇನ್ನು 2-3 ಆಪ್ಷನ್ ಇತ್ತು, ಬಟ್ ನಾನ್ ಮಿಮಿ ಅವ್ರದ್ದು ಚೆನ್ನಾಗಿರತ್ತೆ ಅನ್ಬಿಟ್ಟು ಅವ್ರದ್ದು ತಗೊಂಡೆ. ಸೊ ಇಲ್ಲಿ ಹಾಕಿರೋದು ನೋಡಿ 0 month ಪ್ಲಸ್, ಅಂದ್ರೆ ಹುಟ್ಟದಾಗಿಂದನೇ ಸ್ಟಾರ್ಟ್ ಮಾಡ್ಬೋದು ಅಂತಿದೆ. ಬಟ್ ಬೆಟರ್ ಹಲ್ಲು ಬರ್ದಲೇ ಇದ್ರೆ ನೀವು ಕಾಟನ್ ಕ್ಲಾತ್ ಅಲ್ಲಿ ಮಾಡೋದು ಬೆಸ್ಟ್. ಸೊ ಹಲ್ ಬಂದ್ಮೇಲೆ ನೀವು ಈ ತರ ಬ್ರಷ್ ಗಳನ್ನ ಯೂಸ್ ಮಾಡ್ಬೋದು. ಸೊ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಇಲ್ಲಿ ಬ್ಯಾಕ್ ಸೈಡ್ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಬೇಕಿದ್ರೆ ಇಲ್ಲೂ ಇರುತ್ತೆ. ಸೊ ನೋಡಿ ಈ ತರ ಬರುತ್ತೆ, ಕಾಣಿಸ್ತಿದ್ಯಾ? ತುಂಬಾ ಸಾಫ್ಟ್ ಇದೆ ಇದು. ಬ್ರಿಸಲ್ಸ್ ಅಲ್ಲೂ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಇದೆ.
ನೀವು ಅದು ಫೀಲ್ ಮಾಡಿದ್ರೆ ಗೊತ್ತಾಗೋದು ಅನ್ಸುತ್ತೆ. ಸೊ ಅಷ್ಟು ಸಾಫ್ಟ್ ಇದೆ. ಇಲ್ಲೂ ಅಷ್ಟೇ ಟಂಗ್ ಕ್ಲೀನ್ ಮಾಡಕ್ಕೆ ಅಥವಾ ನಾರ್ಮಲ್ ಅವರು ಹಲ್ ಬರ್ದೇ ಇರೋ ಜಾಗದಲ್ಲಿ ಬರೀ ಗಮ್ಸ್ ಇರುತ್ತಲ್ಲ, ಸೊ ಆ ಏರಿಯಾ ಕ್ಲೀನ್ ಮಾಡಕ್ಕೂ ಇಲ್ಲಿ ಒಂಥರ ಎಕ್ಸ್ಟ್ರಾ ಟೈಪ್ ಕೊಟ್ಟಿದ್ದಾರೆ. ಸೊ ಕಾಣಿಸ್ತಿದೆ. ಸೊ ತುಂಬಾ ಚೆನ್ನಾಗಿದೆ. ಇದನ್ನ ಹೇಗೆ ಯೂಸ್ ಮಾಡೋದು ಅಂದ್ರೆ ನಾರ್ಮಲ್ ನೀವು ಈ ತರ ಫಿಂಗರ್ ಹಾಕೊಂಡು ಅವ್ರಿಗೆ ನೀವು ಬ್ರಷ್ ಮಾಡಿದಾಗ ಸೊ ಆರಾಮಾಗಿ ಹಲ್ಗಳು ಕ್ಲೀನ್ ಆಗುತ್ತೆ. ಸೊ ಮಕ್ಳಿಗೆ ಬ್ರಷ್ ಮಾಡ್ಲೇಬೇಕು. ಹೀಗ್ ಗೊತ್ತಿರುತ್ತೆ, ಅವರು ಒಂದ್ಸಲ ಸಾಲಿಡ್ ಸ್ಟಾರ್ಟ್ ಆದ್ಮೇಲೆ ಎಲ್ಲ ತಿಂತಾ ಇರ್ತಾರೆ. ಅದ್ರಲ್ಲೂ ಬರ್ತಾ ಬರ್ತಾ ನಾವ್ ಏನ್ ತಿಂತೀವೋ ಸೊ ಅದನ್ನ ಮಕ್ಳಿಗೆ ಕೊಡ್ತಾ ಇರ್ತೀವಿ. ನಾವು ಬ್ರಷ್ ಮಾಡೋ ತರ ಅವ್ರಿಗೂ ಬ್ರಷ್ ಮಾಡ್ಲೇಬೇಕು. ಸೊ ಅದೇನಾದ್ರೂ ಸಿಕ್ಕಾಕೊಂಡಿರೋದಾಗಿರ್ಬೋದು, ಗಮ್ಸ್ಗಳಾಗಿರ್ಬೋದು, ಹಲ್ಗಳಾಗಿರ್ಬೋದು, ಟಂಗ್ ಆಗಿರ್ಬೋದು, ಸೊ ಎಲ್ಲಾ ಫುಡ್ ತಗೊಳ್ಳೋದ್ರಿಂದ ಅದನ್ನ ಕ್ಲೀನ್ ಮಾಡ್ಲೇಬೇಕು. ಸೊ ಈ ತರ ಕ್ಯಾರಿ ಮಾಡಕ್ಕೆ ಒಂದು ಡಬ್ಬ ಕೂಡ ಕೊಟ್ಟಿದ್ದಾರೆ. ಸೊ ಹೊರಗಡೆ ಏನಾದ್ರು ಟ್ರಾವೆಲ್ ಮಾಡ್ತಿದ್ರೆ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಟ್ರಾವೆಲಿಂಗ್ ಅಂತಾನೆ ಅಲ್ಲ, ನೀವು ಮನೇಲಿ ವಾಶ್ರೂಮ್ ಗಳಲ್ಲಿ ಇಟ್ಟಿರ್ತೀರಲ್ಲ, ಸೊ ಅಲ್ಲಿ ಇಲ್ಲಿ ಇಟ್ಟು ಮತ್ತೆ ಇದ್ರ ಮೇಲೆ ಧೂಳು ಗಲೀಜು ಕುತ್ಕೊಳ್ಳೋ ಬದಲು ಸೊ ಈ ತರ ಹಾಕ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ಸೊ ಸೇಫ್ಟಿಯಾಗಿ ಕೂಡ ಇರುತ್ತೆ. ಹೇಗೆ ಯೂಸ್ ಮಾಡೋದು ಅಂತ ತೋರ್ಸಿದ್ನಲ್ಲ, ಸೊ ಅಷ್ಟೇನೆ. ನೀವು ನಾರ್ಮಲ್ ಸ್ನಾನ ಮಾಡಿಸ್ಬೇಕಾದ್ರೂ ಮಾಡ್ಬೋದು, ಅಥವಾ ಹೊರಗಡೆನೂ ಎಲ್ಲಾದ್ರೂ ಕೂರಿಸ್ಕೊಂಡು ನೀವು ಆರಾಮಾಗಿ ಮಾಡಿ ಮತ್ತೆ ಒಂದು ಕ್ಲಾತ್ ಇಂದ ನೀಟಾಗಿ ವೈಪ್ ಮಾಡಿದ್ರೆ ಮಾಡ್ಬೋದು. ಸೊ ಯೂಶಲಿ ಸ್ನಾನ ಮಾಡಿಸೋ ಟೈಮಲ್ಲಿ ಮಾಡಿದ್ರೆ ನಿಮ್ಗೂ ಕನ್ವೀನಿಯಂಟ್ ಆಗಿರುತ್ತೆ. ಸೊ ಇನ್ನೊಂದು ಕ್ವಶನ್, ಪೇಸ್ಟ್ ಅಂದ್ರೆ ಟೂತ್ ಪೇಸ್ಟ್ ಯಾವಾಗಿಂದ ನಾವು ಯೂಸ್ ಮಾಡ್ಬೇಕು ಅನ್ನೋದು ಕ್ವಶನ್ ಇರುತ್ತೆ. ಯೂಶಲಿ ಹೇಳ್ತಾರೆ 1.5 years ಆಲ್ಮೋಸ್ಟ್ 2 years ವರ್ಗು ಯಾವುದೇ ರೀತಿಯ ಟೂತ್ ಪೇಸ್ಟ್ ನ ಮಕ್ಕಳಿಗೆ ಯೂಸ್ ಮಾಡಬಾರ್ದು ಅಂತ. ಯಾಕಂದ್ರೆ ಅವ್ರಿಗೆ ಉಗಿಬೇಕು ಅನ್ನೋದು ಗೊತ್ತಾಗ್ತಿರಲ್ಲ, ಇನ್ನು ಉಗಿಯಕ್ಕೆ ಬರ್ತಾ ಇರಲ್ಲ. ಸೊ ಟೂತ್ ಪೇಸ್ಟ್ ಏನೇ ನೀವು ಸೇಫ್ಟಿ ಇರ್ಬೋದು, ಮಕ್ಕಳ ಪೇಸ್ಟ್ ಇರ್ಬೋದು, ಸ್ವಾಲೋ ಮಾಡ್ಕೊಂಡ್ರೆ ಏನು ಆಗಲ್ಲ ಅಂತೆಲ್ಲ ಏನೇ ಬರ್ದಿರ್ಬೋದು, ಬಟ್ ಆದ್ರೂ ಅದನ್ನ ನಾವು ಒಳಗಡೆ ತಗೋಬಾರ್ದು. ಸೊ ಮಕ್ಳು ಎಲ್ಲಿವರೆಗೂ ಉಗಿಯಕ್ಕೆ ಅಂದ್ರೆ ಕಲ್ತ್ಕೋತಾರಲ್ಲ ಅಲ್ಲಿವರೆಗೂ ಟೂತ್ ಪೇಸ್ಟ್ ಗಳನ್ನ ಕೊಡಬಾರ್ದು. ಸೊ 2 years ವರ್ಗು ಬೇಡ ಅಂತಾನೆ ಹೇಳ್ತಾರೆ. ಸೊ 1.5 to 2 years ಆದ್ಮೇಲೆ ನೀವು ಟೂತ್ ಪೇಸ್ಟ್ ನ ಯೂಸ್ ಮಾಡ್ಬೋದು. ಅದು ಯೂಸ್ ಮಾಡಿದ್ರು ಆಲ್ಮೋಸ್ಟ್ ಒಂದು ಅಕ್ಕಿ ಸೈಜ್ ಬರುತ್ತಲ್ಲ, ಸೊ ಅಷ್ಟು ಮಾತ್ರ, ಅಂದ್ರೆ ಸ್ವಲ್ಪ ಮಾತ್ರ ಮಕ್ಕಳಿಗೆ ಕೊಡ್ಬೇಕಾಗತ್ತೆ ಅಪ್ ಟು 6 years ವರ್ಗು. ಸೊ ಆಮೇಲೆ ಅವ್ರದ್ದು ಕಂಪ್ಲೀಟ್ ಗ್ರೋತ್ ಎಲ್ಲ ಆದ್ಮೇಲೆ ಸೊ ಆಮೇಲೆ ನೀವು ಸ್ವಲ್ಪ ಗ್ರಾಜುಯಲಿ ಇನ್ಕ್ರೀಸ್ ಮಾಡ್ಕೋತಾ ಪೇಸ್ಟ್ ನ ಕೊಡ್ಬೇಕಾಗತ್ತೆ. ಸೊ ಅದು ನೀವು ಆಮೇಲೆ ಪೇಸ್ಟ್ ನ ನೀವು ತಗೋಬೇಕಾದ್ರೂ ಗೊತ್ತಿರತ್ತೆ. ಸೊ ಚಿಲ್ಡ್ರನ್ ಸೇಫ್ಟಿ ಇರೋ ಪೇಸ್ಟ್ಗಳನ್ನ ಆನ್ಲೈನಲ್ಲೆಲ್ಲ ಸಿಗುತ್ತೆ, ಅಥವಾ ನಿಮ್ಗೆ ಮೆಡಿಕಲ್ ಶಾಪ್ಸ್ ಅಥವಾ ಡಾಕ್ಟರ್ಸ್ ಹತ್ರ ಹೋಗ್ತಾ ಇರ್ತೀರಾ, ಸೊ ಅವ್ರನ್ನು ರೆಫರ್ ಮಾಡಿದ್ರು ಕೂಡ ಅವರು ಒಂದು ನಿಮ್ಗೆ ಪೇಸ್ಟ್ ಹೇಳ್ತಾರೆ. ಸೊ ಆ ತರ ಪೇಸ್ಟ್ಗಳನ್ನ ಮಾತ್ರ ನೀವು ಯೂಸ್ ಮಾಡ್ಬೇಕಾಗತ್ತೆ. ಸೊ ನನ್ನ ಮಗಳು ಈಗ 11 months ಕಂಪ್ಲೀಟ್ ಆಗಿದೆ. ಸೊ ನಾನು ಆಕ್ಚುಲಿ ಲೇಟ್ ಆಗಿ ಇದನ್ನ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳ್ಬೋದು. ಬಟ್ ಒಂದು 2-3 ಟೀತ್ ಬಂದ ತಕ್ಷಣ ನೀವು ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಸೊ ತುಂಬಾ ಸಾಫ್ಟ್ ಇರುತ್ತೆ. ಏನೂ ನಿಮ್ಮ ವರಿ ಇಲ್ದಲೆ ಆರಾಮಾಗಿ ಈ ತರ ಬ್ರಷ್ಗಳನ್ನ ಯೂಸ್ ಮಾಡ್ಬೋದು, ಫಿಂಗರ್ ಬ್ರಷ್ಗಳು. ಸೊ ಆನ್ಲೈನಲ್ಲೂ ಸಿಗುತ್ತೆ, ಆಫ್ಲೈನಲ್ಲೂ ಸಿಗುತ್ತೆ. ಸೊ ಇದ್ರದ್ದು ರೇಟ್ ಬಂದು 99 ಏನೋ ಇತ್ತು. ಸೊ ಅರೌಂಡ್ 100 ± ಇರುತ್ತೆ ಅಷ್ಟೇನೆ. ಆನ್ಲೈನ್ ಆದ್ರೂ ಚೆಕ್ ಮಾಡಿ, ಆಫ್ಲೈನ್ ಆದ್ರೂ ಚೆಕ್ ಮಾಡಿ. ಸೊ ಆ ರೇಂಜಲ್ಲಿ ಇರುತ್ತೆ, ತಗೊಂಡ್ ಬಂದು ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ಬ್ರಷಿಂಗ್ ಮಾತ್ರ ಮಿಸ್ ಮಾಡಬೇಡಿ. ಚಿಕ್ಕ ವಯಸ್ಸಿಂದ ಕಾಟನ್ ಕ್ಲಾತ್ ನ ಯೂಸ್ ಮಾಡಿ. ಸೊ ಆಮೇಲೆ ನೀವು ಈ ತರ ಫಿಂಗರ್ ಬ್ರಷ್ಗಳು ಬರುತ್ತಲ್ಲ, ಸೊ ಇದನ್ನ ಯೂಸ್ ಮಾಡಿ. ಇದಾದ್ಮೇಲೆ ನೀವು ಪೇಸ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಮಕ್ಕಳಿಗೆ, ಅಥವಾ 1.5 year ಆದ್ಮೇಲೆ ಅಂತಂದ್ರೆ ನೀವು ನಾರ್ಮಲ್ ಅದೇ ಚಿಕ್ಕ ಮಕ್ಕಳದ್ದು ಬ್ರಷ್ಗಳು ಬರುತ್ತಲ್ಲ, ಸೊ ಅದನ್ನ ಯೂಸ್ ಮಾಡಿ. ಇದಂತೂ ತುಂಬಾ ಚೆನ್ನಾಗಿದೆ, ಮಿಮಿ ಬ್ರ್ಯಾಂಡ್. ನೀವು ಯಾರಾದ್ರೂ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಆರಾಮಾಗಿ ಮಾಡಿ. ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಇದೆ. ಸೊ ಅದು ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಸಾಫ್ಟ್ ಇದೆ. ಸೊ ಮಕ್ಕಳಿಗೆ ಗಮ್ಸ್ ಆಗಿರ್ಬೋದು, ಅವ್ರ ಹಲ್ಲಾಗಿರ್ಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಆಗಲ್ಲ. ಸೊ ಆರಾಮಾಗಿ ನೀವು ಯೂಸ್ ಮಾಡ್ಬೋದು, ಏನೂ ವರೀಸ್ ಇಲ್ದಲೆ. ಸೊ ನಾನು ಅನ್ಬಾಕ್ಸ್ ಮಾಡಿರ್ಲಿಲ್ಲ, ನಿಮ್ ಜೊತೆ ನಿಮ್ಗೆ ಹೇಳ್ಬಿಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ದಟ್ ಅವಳಿಗೆ ನಾಳೆಯಿಂದ ಯೂಸ್ ಮಾಡ್ಬೋದು. ಸೊ ದಟ್ಸ್ ಇಟ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.